ಗುಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣದ ಮುಖ್ಯಸ್ಥರಾದ ಮಹನೀಯರು ಯಾರಯ್ಯ? ಯಾವ ನಾಡು, ಯಾವ ಊರು, ಯಾವ ಮನೆಯು? ಹಾಗಾದರೆ ನಮ್ಮ ಪೂರ್ವ ಪದ್ಧತಿಯಂತೆ ವಿಜ್ಞಾಪನೆಯನ್ನು ಸ್ವೀಕರಿಸಿಕೊಂಡು ಸೋನಾ ಎಂಬ ಪುರುಷನಿಗೆ ಶ್ವೇತಾ ಎಂಬ ಕನ್ನಿಕೆಯನ್ನು ವಧುವರವನ್ನಾಗಿ ಮಾಡ್ನಾತ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದತ್ತ ಮಾಡ್ನಾತಾತು ಅಲ್ಲವೋ? ವಾಗ್ದಾನದ ಮೇರೆಗೆ ನಾವು ಉಭಯಸ್ಥರು ಕೂಡಿಕೊಂಡು ಆಕಾಶದಷ್ಟು ದೊಡ್ಡ ಚಪ್ಪರ ಹಾಕಿ ಭೂಮಿಯಷ್ಟು ದೊಡ್ಡ ಹಸಿ ಬರೆದು ರತ್ನಖಚಿತವಾದ ಮಂಟಪದಡಿಯಲ್ಲಿ ಸಮಸ್ತ ಬಂಧು ಬಾಂಧವರ ಸಮಕ್ಷಮದಲ್ಲಿ ಕನ್ಯೆ ರತ್ನವನ್ನು ಅಗ್ನಿ ಸಾಕ್ಷಿಯಾಗಿ ದಾರಿ ಎಳೆದುಕೊಟ್ಟಳು ಅಷ್ಟೇ. ಸಭಿಕರೇ, ನಾನು ಹೇಳುವ ಮಾತುಗಳನ್ನು ನೀವುಗಳು ಕೇಳಿಕೊಂಡು ಎಂತಾದರೂ ತಪ್ಪಿದ್ದರೆ ಮನ್ನಿಸಿ ಭಾಗ್ಯ ಸಂಪನ್ನರಾದ ಮತ್ತು ಮಹಾನುಭಾವರಾದ ತಾವುಗಳು ತಿಳಿಸಿಕೊಡುತ್ತಾ ಪ್ರಾರ್ಥಿಸಿಕೊಂಡವೆ. ಅಯ್ಯ, ನಮ್ಮ ಕನ್ನಿಕೆಯು ಹಾಲನ್ನವನ್ನು ಊಟ ಮಾಡಿಕೊಂಡು ತೂಗು ಮಂಚದ ಹಾಸಿಗೆಯಲ್ಲಿ ಮಲಗಿ ದಿನಾಲು ಅಲಂಕರಿಸಿಕೊಂಡು ಕಷ್ಟ ಸುಖಗಳನ್ನರಿಯದೆ ಸುಖ ಸಂಪತ್ತಿನಿಂದ ಜನಕಾರಾಯರಲ್ಲಿ ಸೀತಾದೇವಿಯು ಮೆರೆಯುತ್ತಿದ್ದಂತೆ ತನ್ನ ತಂದೆ ತಾಯಿಯರ ಮನಸ್ಸನ್ನು ಸಂತೋಷಗೊಳಿಸಿಕೊಂಡು ಕತ್ತಲೆಯ ಹೊತ್ತಿನಲ್ಲಿ ಚಂದ್ರನು ಭೂಮಿಗೆ ಹೇಗೆ ಪ್ರಕಾಶವನ್ನು ನೀಡುತ್ತಾನೋ ಅದೇ ರೀತಿ ತನ್ನ ಕುಟುಂಬಕ್ಕೆ ಸಂತೋಷವನ್ನು ಕೊಡುತ್ತಿದ್ದ. ಆದರೆ ಋಷ್ಯಾಶ್ರಮದಲ್ಲಿ ಶ್ರೀರಾಮಚಂದ್ರನು ವಿದ್ಯಾಶಾಸ್ತ್ರವನ್ನು ಕಲಿತು ದಿವ್ಯ ಸಂಪನ್ನರಾಗಿ ಮೆರೆಯುತ್ತಿರುವ ನಿಮ್ಮ ಬಾಲಕನಿಗೆ ನಮ್ಮ ಕನ್ನಿಕೆಯನ್ನು ಕೊಡಕೂತಾ ನಾವು ಉಭಯ ಕಡೆಯು ಜಾತಕ ಗಣಕೂಟ ಮುಹೂರ್ತವನ್ನು ನೋಡಕೂತಾ ಬ್ರಾಹ್ಮಣರನ್ನು ಆಳು ಬಿಟ್ಟು ಕಳಿಸಿ ನಮ್ಮ 4 ಕಟ್ಟು ಕೈಯಾಲೆ ಬಾಡಿಯಲ್ಲಿ ಬಣ್ಣದ ಚಾಪೆ ಹಾಸಿ ಸಣ್ಣಕ್ಕೆ ತುಂಬಿದ ತಟ್ಟೆ ಮೇಲೆ ನಂದಾದೀಪವನ್ನೆರೆಸಿ ಜಾತಕ ಗಣಕೂಟ ಮುಹೂರ್ತವನ್ನು ನೋಡಿದ್ದಲ್ಲೂ ನಮ್ಮ ಹೆಣ್ಣಿಗೂ ನಿಮ್ಮ ಗಂಡಿಗೂ ಸುಖ ಸಂಪನ್ನರಾಗಿ ಬಾಳುವ ಯೋಗವಿದ್ದುದರಿಂದ ನಾವು ಬಂಧು ಮಿತ್ರರು ಹೇಳಿ ಕಳುಹಿಸಿಯೂ ಕಾಗದ ಪತ್ರಗಳಿಂದ ಕರೆಯಿಸಿಯೂ ನೀವು ನಿಮ್ಮ ಭವನದಿಂದ ನಮ್ಮ ಭವನಕ್ಕೆ ದಿಬ್ಬಣ ಬಂದೊಳ್ಳಿ. ಆದರೆ ನಿಮ್ಮ ಬಾಲಕನಿಗೆ ಸಾವಿರಾರು ವರಹದ ಚಿನ್ನ ಆಭರಣಗಳಿಂದ ಅಲಂಕರಿಸಿ ನಮ್ಮ ಸ್ವಾಧೀನಕ್ಕೆ ಕೊಟ್ಟ ಮೇಲೆ ನಮ್ಮ ಮನೆ ದೇವರ ಅನುಗ್ರಹದಿಂದಲೂ ಮಹಾನುಭಾವರಾದ ಸಭಿಕರ ಕರುಣಾ ಕಟಾಕ್ಷದಿಂದಲೂ ಇದೇ ಭವನದ ಮುಂದೆ ಹಾಕಿರೋ 12 ಕಂಬಗಳ ಸೀತಾವಳಿ ಕೈಯಾಲೆಯ ಮೇಲ್ಕಟ್ಟಡಿಯಲ್ಲಿ ನಾವು ಉಭಯಸ್ಥರು ಸಾಲು ಕಟ್ಟಿ ನಿಂತು ಕನ್ಯಾ ಕೈದಾರೆ ವೃತ್ತಗಳನ್ನು ಮಾಡಿ ನೀವು ತಂದಿದ್ದ ದ್ವಿಯಹಸ್ತಗಳನ್ನು ಚತುರಹಸ್ತಗಳನ್ನಾಗಿ ಮಾಡಿವಳು. ಆದರೆ ರೂಪದಲ್ಲಿ ಮನ್ಮಥನಿಗೆ ಹೋಲುವ ನಿಮ್ಮ ಪುರುಷನು ನಮ್ಮ ಕನ್ನಿಕೆಯನ್ನು ದೇವತಾ ಸಾಕ್ಷಿಯಾಗಿ ಪಾಣಿಗ್ರಹಣ ಮಾಡಿಲ್ಲವೋ? ಆದರೆ ವರ್ಣಾಶ್ರಮದ ಧರ್ಮಕ್ಕನುಸಾರವಾಗಿಯೂ ಕಾರ್ಯಕ್ರಮಕ್ಕನುಸಾರವಾಗಿಯೂ ಮಾಡಿದ ಪಾಣಿಗ್ರಹಣ ಸಂಸ್ಕರಣಗಳಲ್ಲಿ ಅನೇಕ ತಪ್ಪು ನೆಪ್ಪುಗಳು ಕುಂದುಕೊರತೆಗಳು ಬಂದಿದ್ದು ಅಂತಹ ನ್ಯೂನತೆಗಳನ್ನು ಮಹಾನುಭಾವರಾದ ಸಭಿಕರು ದಯಾಸಾಗರನಾದ ಭಗವಂತನಲ್ಲಿ ಕ್ಷಮಿಸಕುತ್ತ ದೇವತಾ ಸಾಕ್ಷಿಯಾಗಿ ನಮ್ಮ ಕನ್ಯೆಯನ್ನು ನಾವು ಕನ್ಯಾದಾನ ಮಾಡಿವಳಲ್ಲ. ಸ್ತ್ರೀಯರನ್ನು ಬಾಲ್ಯದಲ್ಲಿ ತಂದೆಯೂ ಯೌವನದಲ್ಲಿ ಪತಿಯು ವೃದ್ಧಾಪ್ಯದಲ್ಲಿ ಸುತರು ರಕ್ಷಿಸಬೇಕೆಂಬ ಲೌಕಿಕ ಧರ್ಮಕ್ಕನುಸಾರವಾಗಿಯೂ ಕನ್ಯಾದಾನ ಮಾಡಿದ್ದಾಗಿಯೂ ನಮ್ಮ ಪೂರ್ವ ಪದ್ಧತಿ ಪ್ರಕಾರ ಹೆಣ್ಣು ಗಂಡು ವಹಿಸಿಕೊಳ್ಳುವ ಕಾರ್ಯ ಇದ್ದದೇ ಅಲ್ಲ. ನಿಮ್ಮ ದಿಬ್ಬಣಿಗಳಲ್ಲಿ ಪ್ರಮುಖರಾದವು ಮತ್ತು ಒಟ್ಟಾರೆ ಕುಲಸ್ಥರು ಸೇರಿ ಏನೊಂದು ಕುಂದುಕೊರತೆ ಬಾರದಂತೆ ನಡೆಸಿಕೊಡುತ್ತ ನಮ್ಮ ಆರಿಕೆಯಾಗುವುದು. ಅಯ್ಯ, ನಮ್ಮ ಕನ್ನಿಕೆಯ ನೆತ್ತಿ ಎಣ್ಣೆ ಆರಿತ್ಲೆ, ಅಂಗೈಗೆರೆ ಮಾಚಿತ್ಲೆ, ಕಾಲಿಗೆ ಧೂಳು ಸೋಕಿತ್ಲೆ, ನಮ್ಮ ಬಾಲಕಿಗೆ ಕಡೆಯಲ್ಲು ಬಾತ್ಲೆ, ಜ್ಞಾನ ಬುದ್ಧಿ ತಿಳಿತ್ಲೆ, ಹಸಿ ಕಡಿಯಲರಿಯಲು ಒಣಗಿಲು ಮುರಿಯಲರಿಯಲು, ಮೃದುವಾದ ಭಾಷೆಗಳಿಂದಲೂ ಆಟಪಾಠಗಳಿಂದಲೂ ತನ್ನ ತಂದೆ ತಾಯಿಯರ ಮನಸ್ಸನ್ನು ಸಂತೋಷಗೊಳಿಸಿಕೊಂಡು ತನ್ನ ಬಾಲ್ಯವಸ್ಥೆಯನ್ನು ಮೀರಿದ ನಮ್ಮ ಮುದ್ದು ಕನ್ನಿಕೆಯನ್ನು ಯಾವ ರೀತಿ ಸಾಕುವಿರಯ್ಯ? ನಮ್ಮ ಕನ್ನಿಕೆಯು ಮಾವನ ಗುಣವನ್ನು ಅರಿಯಲು, ಅತ್ತೆಯಾಗಿ ಕೆಲಸವನ್ನು ತಿಳಿಯಲು, ಸಖಿಯರ ಗುಣ ದೋಷಗಳನ್ನು ಗ್ರಹಿಸಲು, ಭಾವ ಮೈದುನರ ಭಾವನೆ ಗೊತ್ತಲೆ, ನಿರಂತರವು ಸೂರ್ಯನನ್ನು ಬಯಸುವ ತಾವರೆಯಂತೆಯೂ ಚಂದ್ರನನ್ನು ಬಯಸುವ ನೈದಿಲೆಯಂತೆಯೂ ಮಳೆಗಾಲವನ್ನು ಬಯಸುವ ಮತ್ಸ್ಯಕುಲದಂತೆಯೂ ಕಾರ್ಮುಗಿಲನ್ನು ಬಯಸುವ ಬೆಳ್ಳಕ್ಕಿಯಂತೆಯೂ ಮೇಘದೂತನಿಗೆ ಆಸೆಪಟ್ಟು ಮಹಾಸಾಗರದಲ್ಲಿ ತೇಲಾಡುತ್ತಿರುವ ಹಂಸದಂತೆ ಇರುವ ನಮ್ಮ ಮುದ್ದು ಕನ್ನಿಕೆಯನ್ನು ರಕ್ಷಿಸಿಕೊಳ್ಳುವವರು ಯಾರಯ್ಯ? ನಮ್ಮ ಕನ್ನಿಕೆಯು ಸೂರ್ಯದೇವನಿಗೆ ಛಾಯಾದೇವಿ ಹೇಗೋ, ಚಂದ್ರದೇವನಿಗೆ ರೋಹಿಣಿ ದೇವಿ ಹೇಗೋ, ವಶಿಷ್ಠನಿಗೆ ಅರುಂಧತಿ ಹೇಗೋ, ಅಭಿಸೇನನಿಗೆ ಅನಸೂಯ ದೇವಿ ಹೇಗೋ, ಶ್ರೀರಾಮಚಂದ್ರನಿಗೆ ಸೀತಾದೇವಿ ಹೇಗೋ, ಸತ್ಯವಂತನಿಗೆ ಸಾವಿತ್ರಿ ದೇವಿ ಹೇಗೋ, ಅದೇ ರೀತಿ ವಸಂತನೊಳಗೆ ತಂಗಾಳಿ ಬೀಸಿದಂತೆ ಮನ್ಮಥನೊಳಗೆ ರತಿದೇವಿ ಸೇರಿದಂತೆ ಈ ದಂಪತಿಗಳ ನಡುವೆ ಭಿನ್ನಭೇದ ಬಾರದಂತೆ ಹಿತೋಪದೇಶಗಳನ್ನು ಹೇಳಿ ಸರಿಪಡಿಸಿಕೊಡುವ ಯಾರಯ್ಯ? ನಮ್ಮ ಹೆಣ್ಣಿಗೆ ಊಟ ಮಾಡಿಕೆ ಗಂಗಳವನ್ನು, ಕೈ ತೊಳೆಯಕ್ಕೆ ತಂಬಿಗೆಯನ್ನು, ಮಲ್ಗೆಗೆ ರತ್ನಖಚಿತವಾದ ಮಂಚವನ್ನು, ಹಾಲು ಕರಿಯಕ್ಕೆ ಗೋವಿನ ಹಿಂಡನ್ನು, ಉಡುಗೆ ತೊಡುಗೆಗಳನ್ನು, ಹಾಗೆ 12, 24ರಂತೆ ದ್ರವ್ಯಗಳನ್ನ ಕೊಟ್ಟಳು. ಹೀಗೆ ಬಳುವಳಿಯಾಗಿ ಕೊಟ್ಟ ದ್ರವ್ಯನ 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಗಟ್ಟಲೆ ನನಗೆ ವೃದ್ಧಿಪಡಿಸಿಕೊಡುವ ಯಾರಯ್ಯ? ಅಯ್ಯ ಮಹಾಶಯರೇ, ನಮ್ಮ ಕನ್ನಿಕೆಯು ಅತ್ತೆ ಎಂಬ ಮಾತಿಗೆ ತಾಯಿಯಂತೆಯೂ, ಮಾಮ ಎಂಬ ಶಬ್ದಕ್ಕೆ ತಂದೆಯಂತೆಯೂ, ಪತಿ ಎಂಬ ವಚನಕ್ಕೆ ಗತಿಯಂತೆಯೂ ತಿಳಿದಿದ್ದು ನಾವು ಕನ್ಯಾದಾನ ಮಾಡಿದ್ದಾಗಿಯೂ ಮಹಾನುಭಾವರಾದ ಸಭಿಕರ ಕರುಣಾ ಕಟಾಕ್ಷದಿಂದಲೂ ಈ ದಂಪತಿಗಳು ಪುತ್ರ ಪೌತ್ರ ವಂಶಾಭಿವೃದ್ಧಿಯಾಗಿ ಬಾಳಲೆಂದು ಸರ್ವ
ಸಂಪನ್ನ ಭಾಗ್ಯ ಸಮೃದ್ಧರಾಗಿ ದೀರ್ಘ ಆಯುಷ್ವಂತರಾಗಿ ಬಾಳಲೆಂದು ನಾವೆಲ್ಲರ ಕುರಿತು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಅಲ್ಲದೆ ಬೆಳಗಿನ ಜಾವದಲ್ಲಿ ಬೆಳಕುವ ಬೆಳ್ಳಕ್ಕಿಯಂತೆಯೂ ಸಂಧ್ಯೆ ರಾಗದಂತೆಯೂ ಬಾಲ ಸೂರ್ಯನಂತೆಯೂ ಹೊಳೆಯುವ ನವರತ್ನ ಕಿರೀಟಗಳಂತೆಯೂ ಈ ದಂಪತಿಗಳಿಗೆ ದೇವರು ವರ ಸೌಭಾಗ್ಯವನ್ನು ನೀಡಿ ದಯಪಾಲಿಸಿದರು. ಅಲ್ಲದೆ ಅಹಿನಿ ಮಹಿನಿಯಾಗಿ ಮಂಗಳ ದುರ್ಗಂಟೆಯ ದಯೆಯಿಂದ ಈ ದಂಪತಿಗಳು ಆಯುರಾರೋಗ್ಯ ಸುಖ ಸಂಪನ್ನರಾಗಿ ಬಾಳಲೆಂದು ನಾವೆಲ್ಲರ ಕುರಿತು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳೋಣ. 10 ಕುಟುಂಬ 18 ಗೋತ್ರ ಕುಲಸ್ಥರ ಸಭೆ ಸಮಸ್ತರ ಸಂಕಟ ಕೇಳಿ ನಮ್ಮ ದಂಪತಿಗಳನ್ನು ದಿಬ್ಬಣದ ಮುಖ್ಯಸ್ಥರಿಗೆ ವಹಿಸಿಕೊಡುವಂತೆ